ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ತಾಲೂಕಿನ ತಾಣಗುಂದಿ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ 2026 ಮಾರ್ಚ್ 9ರಂದು ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಠಾಣಗುಂದಿ ಗ್ರಾಮದಲ್ಲಿ ಇರುವ ಡಾನ್ ಬೋಸ್ಕೋ ಸಮುದಾಯ ಭವನದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಡಾನ್ ಬೋಸ್ಕೋ ಸಮಾಜ ಸೇವಾ ಕೇಂದ್ರ ಯಾದಗಿರಿ ವತಿಯಿಂದ ಜೀವನೋಪಾಯ ಯೋಜನೆ ಹಾಗೂ ಮೈಂಡ್ಸ್ ಯೋಜನೆಯ ಸಹಯೋಗದಲ್ಲಿ ನಡೆಸಲಾಗಿದೆ. ಕಾರ್ಯಕ್ರಮದಲ್ಲಿ ಅಬೆ ತುಮಕೂರು ಹಾಗೂ ಪ್ರಾಣಗುಂಡಿ ಗ್ರಾಮಗಳ ಮಾನಸಿಕ ಆರೋಗ್ಯ ಮೈಂಡ್ಸ್ ಗುಂಪಿನ ಒಟ್ಟು 42 ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮದ ಪ್ರಯೋಜನ ಪಡೆದಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಡಾನ್ ಬೋಸ್ಕೋ ಸಂಸ್ಥೆಯ ನಿರ್ದೇಶಕರು ಆದ ಫಾದರ್ ಶಾಬು ಫ್ರಾನ್ಸಿಸ್ ಮಾತನಾಡಿ, ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದೇಶವನ್ನು ತಿಳಿಸುತ್ತಾ ಮಹಿಳೆಯರು ಪರಸ್ಪರ ಕೊಟ್ಟು ಪಡೆದುಕೊಳ್ಳುವ ಸಹಕಾರದಿಂದಾಗಿ ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಂತ ಅಗತ್ಯವಾಗಿದ್ದು, ಸರ್ಕಾರದಿಂದ ಮಹಿಳೆಯರಿಗಾಗಿ ಜಾರಿಗೆ ತಂದಿರುವ ವಿವಿಧ 18 ಯೋಜನೆಗಳ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಅವುಗಳನ್ನು ಸದುಪಯೋಗ ಪಡಿಸಿಕೊಂಡು ಅಭಿವೃದ್ಧಿಯತ್ತ ಸಾಗಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಠಾಣಗುಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಆದ ಶ್ರೀ ಶರಣಪ್ಪ ಅವರು ಮಾತನಾಡಿ, ಮಹಿಳೆಯರು ತಮ್ಮ ಹಕ್ಕುಗಳು ಹಾಗೂ ಸರ್ಕಾರ ಕೊಟ್ಟಿರುವ ಮೀಸಲಾತಿಗಳನ್ನ ಬಳಸಿಕೊಂಡು ಸ್ವಂತ ಉದ್ಯೋಗವನ್ನ ಪ್ರಾರಂಭಿಸಿ ಆರ್ಥಿಕವಾಗಿ ಸಫಲರಾಗಬೇಕು ಅಂತ ಹೇಳಿದ್ದಾರೆ. ಕುಟುಂಬದಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಬ್ಬರಿಗೂ ಸಮಾನವಾಗಿ ಕೆಲಸದ ಹೊಣೆಗಾರಿಕೆ ಕೊಡಬೇಕು. ಹೆಣ್ಣು ಮಕ್ಕಳಿಗೆ ಮಾತ್ರ ಕೆಲಸ ಕೊಡುವುದು ತಾರತಮ್ಯವಾಗುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಜೀವನೋಪಾಯ ಯೋಜನೆಯ ಸಂಯೋಜಕರು ಆಗಿರುವಂತಹ ದೇವೇಂದ್ರಪ್ಪ ತೆಲುಗು ಅವರು ಮಾತನಾಡಿ, ಮಹಿಳೆಯರು ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ತಿಳಿದುಕೊಂಡು ಅವುಗಳ ಪ್ರಯೋಜನ ಪಡೆದುಕೊಂಡು ಸ್ವಂತ ಉದ್ಯೋಗಗಳನ್ನ ಆರಂಭ ಮಾಡಿದ್ರೆ ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯ ಅಂತ ಹೇಳಿದ್ದಾರೆ. ನೀವೇನ್ ಮಾಡ್ತೀರಿ, 8-10 ಸಾವಿರ ರೂಪಾಯಿ ಕ್ವಿಂಟಲ್ ಮಾರಿಬಿಡ್ತೀರಿ. ಅದನ್ನ ನೀವು ಇಲ್ಲಿ ಒಂದು ಮಷಿನ್ ಹಾಕಿದ್ರೆ ನಿಮ್ಮೂರ ರೈತರನ್ನ ನೀವೇ ಖರೀದಿ ಮಾಡಿ ಮಾರಾಟ ಮಾಡಿದ್ರೆ ನೀವು ಅದ್ರಾಗ ಅರ್ಧ ಲಾಭ ಪಡ್ಕೋಬಹುದು. ಎಷ್ಟು 30. ಇವತ್ತು ಮಹಿಳಾ ದಿನಾಚರಣೆ ಬಗ್ಗೆ ಯೋಜನೆ ಮಾಡ್ತಾ ಇದ್ದೀವಿ. ಏನು ಹೇಳಬೇಕಲ್ಲ, ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಒಂದು 17 ಸ್ಕೀಮ್ ಯೋಜನೆಗಳು ನಮ್ಮ ಸರ್ಕಾರ ನಮಗೆ ಕೊಡ್ತಾ ಇದೆ. ಸುಮ್ಮನೆ ಇದ್ದರೆ ಕೂಡ ದುಡ್ಡು ಬರ್ತದೆ, ಆದರೆ ನಮಗೆ ಗೊತ್ತಿಲ್ಲ, ಹಾಗೆ ನಾವು ಅದ್ರ ಬಗ್ಗೆ ಗಮನ ಕೊಡ್ತಾರೆ. ಸೊ ಈ ದಿನದಲ್ಲಿ ನಾವು ನನ್ನ 2 ಹಳ್ಳಿಯಿಂದ ನಾವು ಪ್ರತ್ಯೇಕವಾಗಿ ನಮ್ಮಲ್ಲಿರುವ ಸೌಲಭ್ಯಗಳು, ಅಂದರೆ ಸ್ಕೀಮ್ಗಳು ಅದೆಲ್ಲ ನಾವು ಅರ್ಥ ಮಾಡಿಕೊಂಡು ನಮ್ಮ ಜಿಲ್ಲಾ ಪಂಚಾಯತಿಂದ ಮತ್ತು ಎಲ್ಲಿಂದ ಸಿಗ್ತದೆ ಅದೆಲ್ಲ ನಾವು ಹೋಗಿ ತಗೊಳ್ಳೋದಕ್ಕಾಗಿ ಪ್ರಯತ್ನ ಮಾಡ್ತೀವಿ. ಅದಕ್ಕಾಗಿಯೇ ನಾವು ಈ ಒಂದು ಮಹಿಳಾ ದಿನದ ಪ್ರತ್ಯೇಕವಾಗಿ ಸ್ವಲ್ಪ ದೊಡ್ಡದಾಗಿ ಮಾಡೋಕ್ಕೆ ಪ್ಲಾನ್ ಮಾಡ್ತೇವೆ. ಈಗ ನಮಗೆ ಟೈಮ್ ಇಲ್ಲದ ಕಾರಣ ಈಗ ಚಿಕ್ಕದಾಗಿ ಮಾಡ್ತಾ ಇದ್ದೀವಿ. ಆದರೆ ಕೂಡ ನಮಗೆ ನೂರಾರು ರೀತಿಯಲ್ಲಿ ನಮಗೆ ಅವಕಾಶವಿದೆ. ಈಗ ದೇವೇಂದ್ರಪ್ಪ ಸರ್ ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಕುರ್ಚಿ ಆಟ ಹಾಗೂ ನಿಂಬೆ ಹಣ್ಣಿನ ಓಟ ಸೇರಿ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ಕೂಡ ವಿತರಣೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಸ್ವಸಹಾಯ ಸಂಘಗಳ ಮಹಿಳೆಯರು ಹಾಗೂ ಹೊಲಿಗೆ ತರಬೇತಿ ಪಡೆಯುತ್ತಾ ಇರುವಂತಹ ಮಹಿಳೆಯರು ಭಾಗವಹಿಸಿದ್ರು. ಮೈಂಡ್ಸ್ ಯೋಜನೆಯ ಸಂಯೋಜಕರು ಆದ ಶರಣಪ್ಪ ಸಿ ಅಮರಾಪುರ ಅವರು ಸ್ವಾಗತ ಕೋರಿದ್ದಾರೆ. ಹೊಲಿಗೆ ಶಿಕ್ಷಕಿ ಮಾಳಮ್ಮ ಅವರು ವಂದನಾರ್ಪಣೆ ಮಾಡಿದ್ರು. ಮಿರಾಜ್ ಬೇಗಂ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.